ಮದುವೆ ಆಗಿ ಇಷ್ಟು ವರ್ಷ ಆದರೂ ಇವಳ ಕೈಲೇ ಇಂಥ ಜಾದು ಇದೆ ಅಂದಮೇಲೆ ಇನ್ನು ಆ ಚಿನ್ನು ಏನಾದರೂ ನನ್ನ ತಲೆನ ಹೀಗೆ ಮಸಾಜ್ ಮಾಡ್ತಿದ್ರೆ ಸ್ವರ್ಗ ಸುಖ. ಇವಳನ್ನು ಹೇಗಾದರೂ ಮಾಡಿ ಇಲ್ಲಿಂದ ಸಾಗಿ ಹಾಕಬೇಕು. ಇವಳೇನಾದರೂ ಇಲ್ಲೇ ಉಳ್ಕೊಂಡ್ರೆ ನನ್ನ ಪ್ಲಾನ್ ಎಲ್ಲ ಮಣ್ಣುಪಾಲಾಗುತ್ತೆ. ಏನು ಮಾಡಲಿ? ರಂಜಿತ್ ಮಾವ ರೆಡಿನಾ? ಹೊರಡೋಣ. ಇವ್ರಿಗೆ ಹುಷಾರಿಲ್ಲ ಚಂದು. ಹುಷಾರಿಲ್ವಾ? ಏನಾಯ್ತು? ಹೊಟ್ಟೆ ಸರಿ ಇಲ್ಲ ಅಂತಿದ್ರು, ಈಗ ನೋಡಿದ್ರೆ ವಿಪರೀತ ತಲೆನೋವು. ತುಂಬ ಸುಸ್ತಾಗಿರೋ ಹಾಗಿದೆ. ಇವತ್ತೊಂದಿನ ಇವರು ಆಫೀಸಿಗೆ ಬಂದಿಲ್ಲ ಅಂದರೆ ಆಗುತ್ತಲ್ವಾ ಚಂದು? ಬೇಡ ಶ್ವೇತಾ, ನಾನು ಆಫೀಸ್ಗೆ ಹೋಗ್ತೀನಿ. ಪರವಾಗಿಲ್ಲ ಮಾವ, ನೀವು ರೆಸ್ಟ್ ತಗೊಳ್ಳಿ. ಬೇಡ ಚಂದು, ಆಫೀಸಲ್ಲಿ ತುಂಬ ವರ್ಕ್ ಇದೆ. ನಾನು ಆಫೀಸಿಗೆ ಬರ್ತೀನಿ. ಸರಿ, ಹಾಗಾದ್ರೆ ಆನ್ ದಿ ವೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಹೋಗೋಣ ಬನ್ನಿ. ಹಾಸ್ಪಿಟಲ್ಗೆಲ್ಲ ಯಾಕೆ ಚಂದು? ಮನೇಲೇ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಶ್ವೇತಾ ಹೇಳಿದ್ದಾಳೆ ಅಲ್ವಾ ಶ್ವೇತಾ? ಹೌದು ಚಂದು, ಇವತ್ತೊಂದಿನ. ಪರವಾಗಿಲ್ಲ ಅತ್ತೆ, ಒಂದಿನ ಯಾಕೆ, 2 ದಿನ ರೆಸ್ಟ್ ತಗೊಳ್ಳಿ. ಬರ್ತೀನಿ ನಾನು. ಬಾಯ್ ಬಾಯ್ ಮಾವ. ಅದೇನೋ ಅಂತಾರಲ್ಲ, ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ, ಹಂಗಾಗಿತ್ತು ನನ್ನ ಕತೆ. ಈಗ ಹಬ್ಬ, ಒಂದು ಕಂಟಕದಿಂದ ಹೆಂಗೋ ಪಾರಾದೆ. ಕಟ್ಕೊಂಡಿರೋ ಈ ಕಂಟಕದಿಂದಲೂ ಪಾರಾದರೆ ಅಲ್ಲಿಗೆ ನಾನು ಗೆದ್ದಂಗೆ. ಶ್ವೇತಾ, ಎಷ್ಟೊತ್ತು ಮಸಾಜ್ ಮಾಡ್ತೀಯಾ? ಪಾಪ ನಿನಗೆ ಕೈ ನೋವು ಬರಲ್ವಾ? ಹೋಗು, ನಿನ್ನ ಮದುವೆಗೆ ಹೋಗಕ್ಕೆ ರೆಡಿಯಾಗಿ ಹೋಗು. ಯಾಕೆ ನನ್ನನ್ನು ಹೊರಗೆ ಕಳ್ಸೋದಕ್ಕೆ ನೋಡ್ತಾ ಇದ್ದೀರಾ? ಅವರೇ, ನನಗೇನಿಲ್ಲಪ್ಪ, ನಿನಗೆ ಲೇಟ್ ಆಗಬಾರ್ದು ಅಂತ ಹೇಳಿದೆ. ನನಗೇನಿಲ್ಲೇ ಇರು. ನಾನು ಹಾಗೆ ಅಂದ್ಕೊಳ್ತಾ ಇದ್ದೀನಿ. ನಾನು ಮದುವೆಗೆ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ಶ್ವೇತಾ, ನನಗೋಸ್ಕರ ನೀನು ಮದುವೆ ತಪ್ಪಿಸ್ಕೊಂಡ್ರೆ ಸರಿನಾ? ನನಗೇನು ಆಗಿಲ್ಲ, 1-2 ಗಂಟೆಲಿ ಸರಿ ಹೋಗ್ತೀನಿ. ಆಮೇಲೆ ಮದುವೆ ನೋಡಬೇಕು ಅಂದರೆ ಸಿಗುತ್ತಾ? ನೀನೇ ಹೇಳು. ಶ್ವೇತಾ, ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸರ್ತಿ ಆಗೋದು. ಈ ತಲೆನೋವಿಗೇನು, ಇನ್ಮೇಲೆ ವಾರಕ್ಕೊಂದೆರಡು ಸತಿ ಆಗಾಗ ಬರ್ತಾನೇ ಇರುತ್ತೆ. ಅಲ್ಲ, ಆಗಾಗ ಬರುತ್ತೆ ಎಂದೆ. ನೋಡು ಶ್ವೇತಾ, ನೀನು ಮದುವೆಗೆ ಹೋಗೋದು ಕ್ಯಾನ್ಸಲ್ ಮಾಡಿದ್ರೆ ನನ್ನಿಂದನೇ ನೀನು ಮದುವೆಗೆ ಹೋಗೋದು ಕ್ಯಾನ್ಸಲ್ ಆಯಿತು ಅಂತ ನನಗೆ ತುಂಬ ಫೀಲ್ ಆಗುತ್ತೆ. ಪ್ಲೀಸ್ ಕಣೆ. ಸರಿ, ನಾನು ಹೋಗ್ತೀನಿ. ನೋಡು, ನಾನಿಲ್ಲ ಅಂತ ಏನಾದರೂ ಅನಾಹುತ ಮಾಡ್ಕೋಬೇಡ, ಆಮೇಲೆ ಸರಿ ಇರಲ್ಲ. ಆಯಿತು, ನಾನೇನು ಅನಾಹುತ ಬಿಟ್ಟು ಮದುವೆಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಅವರೇ ನಿನ್ನ ಮದುವೆ ತಪ್ಪಿಸ್ಕೋಬೇಡ ಅಂತ ಒತ್ತಾಯ ಮಾಡಿ ಕಳಿಸ್ತಾ ಇದ್ದಾರೆ. ಪ್ಲೀಸ್ ಅವ್ರ ಕಡೆ ಗಮನ ಕೊಡು. ಸರಿ ಚಿಕ್ಕಿ ಅಕ್ಕ. ಎಲ್ರಮ್ಮ, ಎಷ್ಟೊತ್ತಿನ್ನು ಹೊರಡೋದು ನೀವು? ಛೇ, ಹೆಂಗಸರನ್ನು ಎಲ್ಲಿಗಾದ್ರೂ ಹೊರಡಿಸೋದು ಅಂದ್ರೆ ಮಾರಮ್ಮನ ಮೆರವಣಿಗೆ ಹೊರಡಿಸಿದಾಗೇನೆ. ಬನ್ನಿ, ನಾವು ಹೋಗೋದ್ರಲ್ಲಿ ಮುಹೂರ್ತ ಮುಗಿದು ಹೋಗುತ್ತೆ. ಮನೆ ಕೆಲಸದವಳು ಇನ್ನು ಮನೆ ಕೆಲಸದವಳು ಹಾಗೆ ಇದ್ದಾಳೆ. ಇವಳು ಬರ್ತಾ ಇಲ್ವಾ? ನನ್ನ ಪುಣ್ಯ, ಮೊದಲನೇ ಸಲ ಗೊಂಬೆ ಆ ಪೀಡೆನ ಬಿಟ್ಟು ಬರ್ತಾ ಇರೋದು. ಪರವಾಗಿಲ್ಲ, ಒಂದೊಂದು ಸಾರಿ ನಮ್ಮ ಗೊಂಬೆನೂ ತನ್ನ ಬುದ್ಧಿನ ಉಪಯೋಗಿಸ್ತಾಳೆ. ಎತ್ತು ಮಾತಾಡೆ. ಮತ್ತಿದನ್ನು ಕೇಳಿಸ್ಕೊಂಡ್ರೆ ದೊಡ್ಡ ರಾಮಾಯಣನೇ ಶುರು ಮಾಡಿಬಿಡ್ತಾಳೆ. ಮೊದಲು ನಾವು ಬೇಗ ಬೇಗ ಹೊರಡಬೇಕು.
ಯಾವಾಗ ಗೊಂಬೆ ತಲೆ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ. ಹಾಂ, ಎಲ್ಲ ಹೊರಡೋಣವಾ? ಈಗಲೇ ಲೇಟ್ ಆಗಿದೆ. ಆಹಾಹಾಹಾಹಾ, ಖಾಲಿ ಮನೆ, ಸ್ಮಶಾನ ಮೌನ. ಇನ್ನು ಕೆಲವೇ ಕ್ಷಣಗಳಲ್ಲಿ 2 ಜೋಡಿ ಹಕ್ಕಿಗಳ ಚಿಲಿಪಿಲಿ ಗಾನ. ಕೊನೆಗೂ ಒಂದು ಅವಕಾಶ ಸಿಕ್ಕೇ ಬಿಡ್ತು. ಇಂಥ ಬಂಗಾರದಂಥ ಅವಕಾಶದಲ್ಲಿ ಚಿನ್ನದಂಥ ಹುಡುಗಿ ಚಿನ್ನು ಜೊತೆ ಈ ರಾಮು ಅನ್ನೋ ನಿಯತ್ತಿನ ನಾಯಿಗೆ ಹೆಂಗಪ್ಪ ಬಿಸ್ಕತ್ ಹಾಕ್ಲಿ? ರಾಮ, ಲೋ ರಾಮ, ಬಂದೆ. ಬಾರಪ್ಪ ನನ್ನ ತಂದೆ. ಏನು ರಂಜಿತ್ ಮಾವ? ಅದು ನೋಡ್ರಮ್ಮ, ಕೆಳಗಡೆ ಓಪನ್, ಮೇಲ್ಗಡೆ ಕ್ಲೋಸ್. ನೀನೀಗ ಹೋಗಿ ಕೆಳಗಡೆ ಕ್ಲೋಸ್ ಹಾಕೆ ಮೇಲ್ಗಡೆ ಓಪನ್ ಹಾಕೆ ಒಂದು ಒಳ್ಳೆ ಮೆಡಿಸಿನ್ ತರಬೇಕು. ಓಕೆ? ಏನು ರಂಜಿತ್ ಮಾವ, ನಿಮ್ಗೇನಾದರೂ ಕರೆಂಟ್ ಹೊಡಿತಾ? ಹಿಂಗೆ ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗೆ ಥರ ಮಾತಾಡ್ತಾ ಇದ್ದೀರಾ? ಲೇ, ದಡ್ರಿಗೆಲ್ಲ ಅದು ಅಷ್ಟು ಈಸಿಯಾಗಿ ಅರ್ಥ ಆಗೋಂಥದ್ದಲ್ಲ. ಕೆಳಗಡೆ ಓಪನ್ ಅಂದರೆ ಡಿಸೆಂಟ್ರಿ ಆಗಿದೆ ಅಂತ ಅರ್ಥ, ಮೇಲ್ಗಡೆ ಕ್ಲೋಸ್ ಅಂದರೆ ಸಿಕ್ಕಾಪಟ್ಟೆ ತಲೆನೋವಿಂದ ತಲೆ ಬ್ಲ್ಯಾಂಕ್ ಆಗಿದೆ ಅಂತ ಅರ್ಥ. ನೋಡು, ಕೆಳಗಡೆ ಕ್ಲೋಸ್ ಆಗೋದಕ್ಕೆ ಅಂದರೆ ಡಿಸೆಂಟ್ರಿ ಸ್ಟಾಪ್ ಆಗೋದಕ್ಕೆ ಮತ್ತು ತಲೆನೋವು ಹೋಗೋದಕ್ಕೆ ಒಂದು ದಯವಿಟ್ಟು ಮೆಡಿಸಿನ್ ತಗೊಂಬರಪ್ಪ. ಪರವಾಗಿಲ್ಲ ಮಾವ, ಬರೀ ಜಾಂಡ್ರಾಗ್ಬಿಟ್ಟಿದ್ದೀರಾ. ಸರ್ರಂತ ಹೋಗಿ ಸರ್ರಂತ ಬಂದ್ಬಿಡ್ತೀನಿ. ಬೇಡ 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 ಬೇಡ, ಅದಕ್ಕೆ ಯಾಕೆ ಅಷ್ಟೊಂದು ಅರ್ಜೆಂಟು? ನೋಡು, ಈ ಮನೆಯಲ್ಲಿ ನಿಯತ್ತಿಂದ ದುಡಿತಿರೋ ಪ್ರಾಣಿ ಅಂದರೆ ನೀನು ಒಬ್ಬನೇ. ನೀನು ಅರ್ಜೆಂಟಾಗಿ ಓಡೋಗಿ ಅಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ನಮ್ಮನ್ನು ನನ್ನ ಹತ್ರ ಮಾಡಿಬಿಡ ಕಣಪ್ಪ. ಆರಾಮಾಗಿ ಹೋಗಿ ಆರಾಮಾಗಿ ಬಾ. ಬೀದಿ ಕೊನೆಯಲ್ಲಿರೋ ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರೋದಕ್ಕೆ ಎಷ್ಟೊತ್ತು ಬೇಕು? ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಯಾವ ರಮಣ, ನಾನು ಹೇಳೋಟ್ಟು ಸುಮ್ಮನೆ ಕೇಳೋಣ. ಈ ರೋಡಲ್ಲಿ ಮೊದಲೇ ಗಾಡಿಗಳು ಜಾಸ್ತಿ. ನೀನು ಬರ್ರಂತ ಹೋಗಿ ಪುರ್ರಂತ ಯಾವ್ದಾರ ಗಾಡಿ ಕೆಳಗೆ ಮಲಗಿಬಿಟ್ರೆ ಪಾಸ್ಪೋರ್ಟ್ ಇಲ್ದಲ್ಲೇ ಪರ್ಮನೆಂಟಾಗಿ ಪರ್ಲೋಕಕ್ಕೆ ಪಾರ್ಸಲ್ ಆಗ್ಬಿಡ್ತೀಯ. ಇದೆಲ್ಲ ಏನೂ ಬೇಡ. ನೀನೆಲ್ಲ ಕೆಲಸ ಮಾಡಿ ಮುಗಿಸಿದೆ ಅಂತ ಚಿನ್ನು ಈಗಾಗಲೇ ಹೇಳಿದಾಳೆ. ನೀನು ಅರ್ಜೆಂಟಾಗಿ ಹೋಗಿ ಬಂದು ಮಾಡೋಂಥ ಕೆಲಸ ಏನಿಲ್ಲ, ಆರಾಮಾಗಿ ಬರಪ್ಪ. ಆಯ್ತು ಮಾವ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ. ರಾಮು, ಇನ್ನೊಂದು ಕೆಲಸ, ಯಾವುದಾದ್ರು ಪುಸ್ತಕದ ಅಂಗಡಿಗೆ ಹೋಗಿ ಪ್ರೇಮಲೋಕದಲ್ಲಿ ಪರಸಂಗದ ಗೆಂಡೆ ತಿಮ್ಮ ಅಂತ ಒಂದು ಪುಸ್ತಕ ರಿಲೀಸ್ ಆಗಿದೆ. ದಯವಿಟ್ಟು ಎಷ್ಟೇ ಅಂಗಡಿ ಹುಡುಕಿದ್ರೂ ಪರವಾಗಿಲ್ಲ, ಆ ಪುಸ್ತಕ ತಗೊಂಡೇ ಬರಬೇಕು. ಆಯಿತಾ? ತಗೋ. ಮಾವ, ನಿಮ್ಗೆ ಓದಕ್ಕೆ ಬರುತ್ತಾ? ಯಾಕೆ? ನೀವು ಓದಿರೋದನ್ನ ನಾನು ಕನಸಲ್ಲೂ ನೋಡಿಲ್ಲ, ಅದಕ್ಕೆ ಕೇಳಿದೆ. ಏಯ್, ತಲೆರಟೆ ಸಾಕು, ತುಂಬ ಜಾಣ ಆಗಕ್ಕೆ ಪ್ರಯತ್ನ ಪಡಬೇಡ. ಹೇಳ್ದಷ್ಟು ಕೆಲಸ ಮಾಡು. ಇವತ್ತು ನೀವೇ ತುಂಬ ಜಾಂಡ್ರ ಹಾಕಿ ಕಾಣಿಸ್ತಾ ಇದ್ದೀರಾ. ರಾಮು, ಈಗೋ ಹೊರಟೆ. ಮೂಡೆಲ್ಲ ಹಾಳು ಮಾಡಾಕ್ಬಿಟ್ಟ. ಓಕೆ 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 ಕೂಲ್. ಕಮಾನ್, ಮೂಡ್ 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 ಮೂಡ್. ಟಡನ್ 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 ಟೊಣ ಟೊಣ. ಅಯ್ಯೋ ಅಮ್ಮ, ಅವ್ವ, ಅಯ್ಯ. ಯಾಕೇನಾಯ್ತು? ಯಾಕೆ ಹಂಗೆ ಕೂತ್ಕೊಳ್ತಾ ಇದ್ದೀರಾ? ಕೂಗದೆ ಇನ್ನೇನು ಮಾಡಲಿ ಚಿನ್ನು? ಅಮ್ಮ, ತಲೆ ಸುತ್ತು, ತಲೆನೋವು. ಶ್ವೇತಾ ಮದುವೆಗೆ ಹೋಗಿಂತ ಮುಂಚೆ ಏನಾದರೂ ತೊಂದರೆ ಆದರೆ ಚಿನ್ನು ಮನೇಲೇ ಇರ್ತಾಳೆ ಹೇಳಿ ಇಂದ್ಲು. ಈಗೇನು ಹೇಳೋ ಬೇಡವಾ? ಸರಿ, ಅದೇನು ಹೇಳಿ. ಬೇಜಾರಾಗ್ಬೇಡ ಚಿನ್ನು, ವಿಪರೀತ ತಲೆನೋವ್ತಾ ಇದೆ. ಸರಿ ಆಗಿದ್ರೆ ನೀವು ಹೋಗಿ ಮನಿಕೊಳ್ಳಿ, ನಾನು ಶುಂಠಿ ಟೀ ಮಾಡಿಕೊಡ್ತೀನಿ, ಎಲ್ಲ ಸರಿ ಹೋಯ್ತದೆ. ಅಯ್ಯೋ ಚಿನ್ನು, ಟೀ ಕುಡಿದು ಕುಡಿದು ಹೊಟ್ಟೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ. ಮತ್ತೇನೇನು ಮಾಡಲಿ? ಯಾವುದಾದ್ರೂ ಸ್ವಲ್ಪ ಬಾಂಬ್ ತಗೊಂಡು ತಲೆಗೆ ಮೃದುವಾಗಿ ತಿಕ್ಕಿದ್ರೆ ತಲೆನೋವು ಹೋಗ್ಬೋದೋ ಏನೋ. ಅಯ್ಯೋ ಅಮ್ಮ, ತಲೆ ಸುಡ್ದು ಹೋಗ್ತಾ ಇದೆಯಲ್ಲಪ್ಪ. ಆಯ್ತಾ, ನೀನಾದರೂ ಈ ಟೈಮಲ್ಲಿ ಮನೇಲಿ ಇರಬಾರ್ದಾಗಿತ್ತಾ? ತಲೆ ನೋವ್ತಾ ಇದೆ ಅಂದರು, ಬೇಡ ಬೇಡ ಅಂದರು ಮದುವೆಗೆ ಹೋದೆ. ನೀನಾದರೂ ಇದ್ದಿದ್ರೆ
ಸರಿ ನೀವಲ್ಲೋ ಕೂತ್ಕೊಳ್ಳಿ, ನಾನು ತಲೆಗೆ ಹಚ್ಚಕ್ಕೆ ಏನಾದರೂ ತರ್ತೀನಿ. ಅದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ತಲೆನೋವು ಬೇಗ ಹೋಗುತ್ತೆ ಅಂತ ನಮ್ಮ ಗುರುಗಳು ಹೇಳಿದರು. ಅದಕ್ಕೆ ಕೂತ್ಕೋ. ಆಹಾ ಓಹೋ ಚಿನ್ನು, ಏನು ಜಾದು ಇದೆ ನಿನ್ನ ಕೈಯಲ್ಲಿ. ಬೊಬ್ಬೊಬ್ಬೊಬ್ಬೊಬ್ಬ ತಲೆ ದಿಮ್ಮಂತ ಸಿಡ್ದೋಗ್ತಾ ಇತ್ತು. ನೀನು ಕೈ ಸೋಕಿದ ತಕ್ಷಣ ಹಾಗೆ ಕಡಿಮೆ ಆಗೋಯ್ತು. ಆಹಾ ಅಲೆಲೆಲೆಲೆಲೆಲೆ ಓಹೋ ಅಮ್ಮಮ್ಮಮ್ಮ. ಇದಾಕ್ ಚಿನ್ನ, ಏನಾಯ್ತು? ಸುಮ್ಮನೆ ಕೂತಿದ್ರೆ ಹಚ್ತೀನಿ. ಸರಿ. ಏನು ಮಾಡ್ತಾ ಇದ್ಯಾ? ಬಿಡು ಕೈನ. ಚಿನ್ನು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ರಾಮಣ್ಣ ಮನೇಲಿಲ್ಲ, ನಂಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ. ನೀನು ಹರಿಕತೆ ಕೇಳ್ಕೊಂಡು ಕೂತಿರೋದಕ್ಕಾಗಲ್ಲ. ಹರಿಕತೆ ಹೇಳೋ ವಯಸ್ಸ ನಂದು. ಪ್ರೇಮಕತೆ ಹೇಳ್ತೀನಿ ನನ್ನ ಚಿನ್ನು. ಚಿನ್ನು, ನೀನು ನನ್ನ ಒಂದೇ ಒಂದು ಮಾತು ಕೇಳಿದ್ರೆ ನಿನ್ನ ಎಲ್ಲ ಕಷ್ಟಗಳು ಕಳೆದೋಗ್ತವೆ. ನೋಡು, ನಿನ್ನನ್ನೇ ಸ್ವಲ್ಪ ನೀನು ನೋಡ್ಕೋ. ಏನು ವಯಸ್ಸಾಗಿದೆ ನಿನಗೆ? ಯೌವನ ಇದ್ದಾಗಲೇ ಅದರ ಸದುಪಯೋಗ ಪಡ್ಕೋಬೇಕು. ಇಲ್ಲದೆ ಹೋದರೆ ನಿನ್ನ ಯೌವನ ಎಲ್ಲ ಹಾಳಾಗೋಗ್ಬಿಡುತ್ತೆ. ಹೂವು ಗಿಡದಲ್ಲೇ ಇದ್ರೆ ಏನು ಚಂದ, ಅದನ್ನು ಕಿತ್ಕೋಬೇಕು, ಮುಡ್ಕೋಬೇಕು, ಅದು ಬಾಡೋದ್ಮೇಲೆ ಕಿತ್ತು ಬಿಸಾಕಬೇಕು, ಆಗಲೇ ಅದಕ್ಕೆ ಮುಕ್ತಿ. ಹಾಂ ನೋಡು, ಈ ವಿಷಯ ಮನೇಲಿ ಗೊತ್ತಾದ್ರೆ ಏನೇನೂ ಆಗಲ್ಲ. ಯಾರೇನೂ ತಿಳ್ಕೊಳಲ್ಲ. ಮದುವೆಯಾಗಿ ಗಂಡನ ಸುಖ ಇಲ್ಲದೆ ನೀನಿದೆಯಾ? ಮದುವೆಯಾಗಿ ಹೆಂಡತಿ ಇದ್ದರೂ ಜೀವನದ ಸುಖ ನಾನು ಕಳ್ಕೊಂಡಿದ್ದೀನಿ. ನಮ್ಮ ಕಷ್ಟ ಸುಖಗಳಿಗೆ ನಾವಿಬ್ಬರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಚಿನ್ನು? ಚಿಕ್ಕಿ ಅಕ್ಕನ ಥರ ಹೆಂಡತಿ ಇದ್ರು ಈ ಥರ ಹುಚ್ಚನಾಯಿ ಥರ ಆಡ್ತೀಯಲ್ಲ, ನೀನು ಒಬ್ಬ ಮನುಷ್ಯನ? ಅಲ್ಲ ಅಂತಲೇ ಇಟ್ಕೋ, ನನಗೇನು ಪ್ರಾಬ್ಲಮ್ ಇಲ್ಲ. ನೋಡು, ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಒಂದ್ಸರಿ ನನ್ನವಳಾಗು. ಈ ಮನೆ ಕೆಲಸದೊಳಗಿರೋ ನಿನ್ನ ರಾಣಿ ಥರ ಮಾಡ್ತೀನಿ. ನಿನ್ನ ಜನ್ಮಕ್ಕೆ ಬಿಕಾರಿ ಥರ ಬೀದಿಲಿ ಬಿದ್ದಿರೋ ನಾಯಿ ನೀನು. ನನ್ನ ಜೀವನದ ಬಗ್ಗೆ ಮಾತಾಡ್ತೀಯ? ನೋಡು, ಒಳ್ಳೆ ಮಾತಲ್ಲಿ ನನ್ನ ಮಾತು ಕೇಳಿದ್ರೆ ಸರಿ. ಈ ಮನೇಲಿ ಒಂದು ತಣ್ಣ ಕಾಣ್ತೀಯ, ಇಲ್ಲ ಅಂದರೆ ತಿರ್ಪೆಯವನಾಗಿ ಬೀದಿಲಿ ಬಿದ್ದಿರ್ತೀಯ. ಒಳ್ಳೆ ಮಾತಿಗೆ ಒಲಿಯೋ ಹೆಣ್ಣಲ್ಲ ನೀನು. ನಾನೇನು ಅಂತ ಈಗ ನಿನಗೆ ತೋರಿಸ್ತೀನಿ ಬಾರೆ. ಒಬ್ಬ ಕಾರ್ಯಕ್ಕೆ ಹೋಗುವಾಗ ಬೆಕ್ನಾಗ ಅಡ್ಡ ಬಂತು. ಹಲೋ 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 ರಂಜಿತ್, ಹೇಗಿದ್ದೀರಾ? ಶ್ವೇತಾ, ನೀನಾ? ಪರವಾಗಿಲ್ಲ ಶ್ವೇತಾ, ಹೊಟ್ಟೆ ನೋವು ಈಗ ಸರಿ ಹೋಯ್ತು. ತಲೆನೋವು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಅದು ಸರಿ ಹೋಗುತ್ತೆ. ಹೌದಾ? ಜಾಸ್ತಿ ಆಗ್ತಿದೆಯಾ? ನಾನು ಮನೆಗೆ ಬಂದುಬಿಡ್ಲಾ? ಹಲೋ
ಏನಾಯ್ತು ರಂಜಿತ್? ಶ್ವೇತಾ, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡು, ಹೋಗಿರೋ ಫಂಕ್ಷನ್ ಬಗ್ಗೆ ಗಮನ ಕೊಡು. ಆಗಲ್ಲ ರಂಜಿತ್. ಶ್ವೇತಾ, ಶ್ವೇತಾ, ಅರ್ಥ ಮಾಡ್ಕೋ ಶ್ವೇತಾ, ನಾನು ಚೆನ್ನಾಗೇ ಇದ್ದೀನಿ. ನನಗಂತೂ ನಿಮ್ಮದೇ ಯೋಚನೆ ರಂಜಿತ್. ಫಂಕ್ಷನ್ನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ. ಶ್ವೇತಾ ಡಾರ್ಲಿಂಗ್, ನೀನು ಹಿಂಗೆ ಮಾತಾಡ್ತಾ ಇದ್ರೆ ನನಗೆ ತಲೆನೋವು ಹೆಚ್ಚಾಗ್ತಾ ಇರುತ್ತೆ. ನೋಡು, ನಾನೀಗ ಫೋನ್ ಕಟ್ ಮಾಡ್ತೀನಿ. ಬಾಯ್. ಹೂವು ಅಂತ ಸೂಕ್ಷ್ಮವಾಗಿ ಟ್ರೀಟ್ ಮಾಡಿದೆ, ಮುಳ್ಳುನಾಗ ಚುಚ್ತೀಯ. ನಾನೇನು ಅಂತ ಈಗ ನೀಗ ತೋರಿಸ್ತೀನಿ. ರಾಮು ಇಲ್ಲಿಗೆ ವಾಪಸ್ ಬರೋಕ್ಕೆ ಇನ್ನು 1 ಗಂಟೆ ಆಗುತ್ತೆ. ಇನ್ನು 1 ಗಂಟೆ ನಮ್ಮಿಬ್ಬರನ್ನ ಯಾರೂ ಡಿಸ್ಟರ್ಬ್ ಮಾಡಲ್ಲ. ನಾನು ನೀನು ಇಬ್ಬರೇ. ನೋಡು, ನೀನು ನಡ್ಕೊಳ್ತಿರೋದು ಸರಿ ಇಲ್ಲ. ನಾನು ನಿನ್ನ ತಂಗಿ ಇದ್ದಾಗೆ. ತೇರಿಕೆ ಚಿನ್ನು, ನಾನು ನಮ್ಮ ಅಪ್ಪನಿಗೆ ಒಬ್ಬನೇ ಮಗ, ನಮ್ಮ ಅಪ್ಪನಿಗೆ ಒಬ್ಬಳೇ ಹೆಂಡತಿ ಅಂದಮೇಲೆ ನೀನು ನನಗೆ ಯಾವ ಸೀಮೆ ತಂಗಿನಮ್ಮ? ನೋಡು, ನಾನು ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ. ನೀನು ಇಲ್ಲಿಂದ ಹೊರಟೆ ಹೋದ್ರೆ ಸರಿ. ಇಲ್ದಿದ್ರೆ ಹೋದ್ರೆ ಏನು ಮಾಡ್ತೀಯಾ? ಹೊಡಿತೀಯಾ? ಕೊಲೆ ಮಾಡ್ತೀಯಾ? ಕಿರುತ್ಯಾ? ಕೂಗಾಡ್ತೀಯಾ? ಏನು ಮಾಡ್ತೀಯಾ? ಚಿನ್ನು, ನೀನು ವಿನಾಕಾರಣವಾಗಿ ಗಾಬರಿ ಆಗ್ತಾ ಇದೆಯಾ. ನಾನೇನು ನಿನಗೆ ಕೆಟ್ಟದ್ದು ಬಯಸ್ತಾ ಇಲ್ಲ, ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಹೀಗೆ ಕೂಗಾಡಿ ಓಡಾಡಿ ಟೈಮು ನನ್ನ ಎನರ್ಜಿ ಎರಡೂ ವೇಸ್ಟ್ ಮಾಡೋ ಬದಲು ನನ್ನ ಜೊತೆ ಸ್ವಲ್ಪ ಸಹಕರಿಸಿದ್ರೆ. ಮುಚ್ಚು ಬಾಯ್. ಮನುಷ್ಯನ ನೀನು. ಚಿಕ್ಕಿ ಅಕ್ಕ ನಿನ್ನ ದೇವ್ರಂತ ಪೂಜಿಸ್ತಾಳೆ, ನಿನ್ನ ಹುಚ್ಚಿ ಥರ ಪ್ರೀತಿಸ್ತಾಳೆ. ಅಂಥವಳಿಗೆ ಮೋಸ ಮಾಡಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬರುತ್ತೆ? ಬಂದ್ಬಿಟ್ಟಿದ್ಯಲ್ಲ, ನಾನು ಏನು ಮಾಡಲಿ? ಶ್ವೇತಾ, ಅವಳು ಒಂದು ಹೆಣ್ಣ? ಒಂದು ಮಗುನ ಹೆರೋಗೆ ಯೋಗ್ಯತೆ ಇಲ್ದವಳು ಅವಳು ಒಬ್ಬ ಹೆಣ್ಣ? ನಾನು ಅವಳನ್ನು ಯಾವತ್ತೂ ಮರೆತುಬಿಟ್ಟಿದ್ದೀನಿ. ನನ್ನ ಅವಶ್ಯಕತೆಗಳಿಗೋಸ್ಕರ ಮಾತ್ರ ಅವಳನ್ನು ಬಳಸ್ಕೊತಾ ಇದ್ದೀನಿ. ಚಿಕ್ಕಿ ಅಕ್ಕನಿಗೆ ಮೋಸ ಮಾಡ್ತಿದ್ದೀನಿ ಅಂತ ಏನಾದರೂ ನಿನಗನ್ಸಿದ್ರೆ ಡೋಂಟ್ ವರಿ, ಈ ವಿಷಯನ ನಾವು ಯಾರಿಗೂ ಹೇಳೋದೇ ಬೇಡ. ಗುಟ್ಟು ನಮ್ಮಿಬ್ಬರಲ್ಲೇ ಇರುತ್ತೆ. ಏನಂತ್ಯ? ನೀನು ಹೀಗೆ ಉಗಿತಾನೇ ಇರು, ತುಂಬ ಮಜವಾಗಿರುತ್ತೆ. ನೋಡು, ನಾನೀಗ ನಿಜವಾಗ್ಲೂ ಕಿರ್ಚ್ಕೊಳ್ತೀನಿ. ಕಿರ್ಚು? ದೇವ್ರೆ ಕಾಪಾಡಪ್ಪ, ಈ ರಾಕ್ಷಸನಿಂದ ನನ್ನನ್ನು ಕಾಪಾಡು. ಈ ರಾಕ್ಷಸನಿಂದ ಕಾಪಾಡೋದಿಕ್ಕೆ ಆ ದೇವರು ಕೂಡ ಇಲ್ಲಿಗೆ ಬರಲ್ಲ ಚಿನ್ನು. ಹೇಳಿದ್ನಲ್ಲ, ಇನ್ 1 ಅವರ್ ಇಲ್ಲಿ ಯಾರೂ ಬರಲ್ಲ.